ಇನ್ವೆಸ್ಟಿಂಗು ಇವೆಲ್ಲ ದೊಡ್ಡ ದೊಡ್ಡ ದುಡ್ಡಿರೋ ಕೈಯಲ್ಲಿ ಮಾತ್ರ ಸಾಧ್ಯ, ನಮ್ಮಂತ ಮಿಡಲ್ ಕ್ಲಾಸ್ ಕೈಯಲ್ಲಿ ಆಗೋದಿಲ್ಲ ಅಂತ ಅನ್ಕೊಂಡಿರ್ಬೋದು. ಆದ್ರೆ ಒಬ್ಬ 11ನೇ ವಯಸ್ಸಿನ ಹುಡುಗ ಅವನು ಇನ್ವೆಸ್ಟ್ ಮಾಡಿ ಆಗ್ಲೇ ದುಡ್ಡು ಮಾಡಕ್ಕೆ ಶುರು ಮಾಡಿದ. ಅವನೀಗ ಪ್ರಪಂಚಕ್ಕೆ 9ನೇ ಅತಿ ದೊಡ್ಡ ಶ್ರೀಮಂತ. ಅವ್ರ ಹೆಸರೇ ವಾರನ್ ಬಫೆಟ್. ನಮಸ್ಕಾರ, ನನ್ನ ಹೆಸರು ಸ್ವಾಮಿ ಅಂತ. ನಾನು ಈ ಚಾನಲ್ ಅಲ್ಲಿ ಇನ್ವೆಸ್ಟಿಂಗ್ ಬಗ್ಗೆ ಹೇಳ್ತೀನಿ. ಈ ವಿಡಿಯೋದಲ್ಲಿ ವಾರನ್ ಬಫೆಟ್ ಅವ್ರ ಸ್ಟೋರಿನ ಹೇಳಕ್ ಇಷ್ಟಪಡ್ತೀನಿ. ವಾರನ್ ಬಫೆಟ್ ಅವರು 1930 ಅಮೆರಿಕದ ನೆಬ್ರಾಸ್ಕಾ ಸ್ಟೇಟಿನ ಒಮಹಾ ಊರಲ್ಲಿ ಜನಿಸ್ತಾರೆ. ಇವರು ಅಷ್ಟು ಚಿಕ್ಕ ವಯಸ್ಸಲ್ಲಿ ಮನೆಗೆ ಪೇಪರ್ ಹಾಕಿ ಮತ್ತೆ ಅವ್ರ ತಾತನ ಅಂಗಡಿಯಲ್ಲಿ ಕೊಕೋ ಕೋಲಾ ಬಾಟಿಲ್ ತಗೊಂಡೋಗಿ ಹೊರಗಡೆ ಮಾರಿ $120 ದುಡಿದ್ಬಿಟ್ಟು ಅವ್ರ ಫಸ್ಟ್ ಶೇರ್ ಸಿಟಿ ಸರ್ವಿಸ್ ಅನ್ನೋ ಕಂಪ್ನಿಲಿ, ಅದು ಸುಮಾರು ಒಂದು ಶೇರ್ಗೆ $38 ಇರುತ್ತೆ, ಆಗ ಬೈ ಮಾಡ್ತಾರೆ. 3 ಶೇರ್ನ ತಗೋತಾರೆ. ಅದು ಒಂದು ಎರಡು ತಿಂಗಳಿಗೆ $27 ಬರುತ್ತೆ, ಕೆಳಗೆ ಬರುತ್ತೆ. ಅವಾಗ ಅವ್ರಿಗೆ ತುಂಬಾ ಬೇಜಾರಾಗಿ, ಅಯ್ಯೋ ಅಟ್ಲೀಸ್ಟ್ ನನ್ನ ಬೈ ಮಾಡಿದ ಪ್ರೈಸಿಗೆ $38 ಬರಲಪ್ಪ, ಅಲ್ಲಾದ್ರೂ ಮಾರ್ಬಿಡೋಣ ಅಂತ ಅನ್ಕೊಂತಾರೆ. ಅದು $40 ಹೋಗುತ್ತೆ, ಅವಾಗ ಮಾರ್ತಾರೆ. ಆಗ ಆ ಶೇರು ತುಂಬಾ ಮೇಲಕ್ಕೆ ಹೋಗುತ್ತೆ, $200-250 ಹತ್ರ ಹೋಗುತ್ತೆ. ಅವಾಗ ವಾರನ್ ಬಫೆಟ್ ಒಂದು ಪಾಠ ಕಲಿತಾರೆ. ಇನ್ವೆಸ್ಟಿಂಗ್ ಅಲ್ಲಿ ಯಾವತ್ತಿದ್ರು ತಾಳ್ಮೆ ಮುಖ್ಯ, ನಾವು ತಾಳ್ಮೆಯಿಂದ ಇದ್ದಷ್ಟು ದುಡ್ಡು ಮಾಡ್ಬೋದು ಅಂತ ತಿಳ್ಕೊಂತಾರೆ. ವಾರನ್ ಬಫೆಟ್ ಅವರು ಸಿಂಪಲ್ ಆಗಿ $120 ಇಂದ ಸ್ಟಾರ್ಟ್ ಮಾಡಿ ಅವ್ರೀಗ ಸುಮಾರು $145 ಬಿಲಿಯನ್ ರೀಚ್ ಆಗಿದ್ದಾರೆ. ಅದನ್ನ ಕನ್ನಡದಲ್ಲಿ ಹೇಳ್ಬೇಕು ಅಂದ್ರೆ ಸುಮಾರು 12 ಲಕ್ಷ ಕೋಟಿ. ಇಷ್ಟು ದುಡ್ಡನ್ನ ಎಷ್ಟು ಸಿಂಪಲ್ ಆಗಿ ಮಾಡಿದ್ರು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ಫುಲ್ ವಿಡಿಯೋ ನೋಡಿ. ಆಮೇಲೆ ಇವರು ಡಿಗ್ರಿ ಮುಗಿಸಿರ್ತಾರೆ, ಫುಲ್ ಟೈಮ್ ಇನ್ವೆಸ್ಟರ್ ಆಗೇ ಉಳಿಬೇಕು ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಮನೇಲಿ ಹಿಂಸೆ ಮಾಡೋದ್ರಿಂದ ಇವರು ಹೈಯರ್ ಎಜುಕೇಶನ್ಗೋಸ್ಕರ ಹೋಗ್ತಾರೆ. ಆಗ ಇವ್ರಿಗೆ ಬೆಂಜಮಿನ್ ಗ್ರಾಮ್ ಅವ್ರು ಸಿಗ್ತಾರೆ. ಬೆಂಜಮಿನ್ ಗ್ರಾಮ್ ಅವ್ರು ನಮ್ಗೆ ಎಲ್ಲರಿಗೂ ಗೊತ್ತಿರೋ ತರ ಇನ್ವೆಸ್ಟಿಂಗ್ ಅಲ್ಲಿ ಅವರೇ ಫಾದರ್ ಆಫ್ ದ ಇನ್ವೆಸ್ಟಿಂಗ್ ಅಂತ ಕರೀತಾರೆ. ದ ಇಂಟೆಲಿಜೆಂಟ್ ಇನ್ವೆಸ್ಟರ್ ಬುಕ್ ಬರ್ದಿರೋರು ಅವರೇನೆ. ಬೆಂಜಮಿನ್ ಗ್ರಾಮ್ ಅವ್ರದ್ದು ಇನ್ವೆಸ್ಟಿಂಗ್ ಫರ್ಮ್ ಇರುತ್ತೆ. ಅದಕ್ಕೆ ಇವ್ರಿಗೆ ಒಂದು ಆಫರ್ ಬರುತ್ತೆ, ನಾನು ಇನ್ವೆಸ್ಟಿಂಗ್ ಫರ್ಮ್ ಅಲ್ಲಿ ನೀನ್ ಕೆಲಸ ಮಾಡ್ಬೇಕಪ್ಪ ಅಂತ ಬೆಂಜಮಿನ್ ಗ್ರಾಮ್ ಅವರು ಒಂದು ಲೆಟರ್ ಅಲ್ಲಿ ಬರೆದು ಕಳ್ಸಿರ್ತಾರೆ. ವಾರನ್ ಬಫೆಟ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ, ನಮ್ಮ ಗುರುಗಳು ಫರ್ಮ್ ಅಲ್ಲೇ ನಾನು ಕೆಲಸ ಮಾಡ್ತಿದ್ದೀನಲ್ಲ ಅಂತ. ಅವರು ಓಕೆ ಅಂತ ಜಾಯಿನ್ ಆಗ್ತಾರೆ, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಇನ್ವೆಸ್ಟಿಂಗ್ ಫರ್ಮ್ ಅಲ್ಲಿ. ಆ ಬೆಂಜಮಿನ್ ಗ್ರಾಮ್ ಅವರು ವಯಸ್ಸಾಗ್ತಾ ಅವ್ರು ರಿಟೈರ್ಮೆಂಟ್ ತಗೋತಾರೆ. ಆಮೇಲೆ ವಾರನ್ ಬಫೆಟ್ ಅವರು ಇದು ನಮ್ಮದೇ ಒಂದು ಫರ್ಮ್ ಮಾಡ್ಬೋದಲ್ವಾ ಅಂತ ಅವರು ಒಂದು ಫರ್ಮ್ ನ ಶುರು ಮಾಡ್ತಾರೆ, ನಡೆಸ್ಕೊಂಡು ಚೆನ್ನಾಗಿ ಹೋಗ್ತಾ ಇರ್ತಾರೆ. 1965 ಆಗ ಒಂದು ಟೆಕ್ಸ್ಟೈಲ್ ಕಂಪ್ನಿನ ಅಕ್ವೈರ್ ಮಾಡ್ತಾರೆ. ಆ ಕಂಪ್ನಿ ಹೆಸರು ಬರ್ಕ್ಷೈರ್ ಹ್ಯಾಥ್ವೇ ಅಂತ. ಅದು ತುಂಬಾ ಲಾಸ್ ಅಲ್ಲಿ ಇರುತ್ತೆ. ಅದನ್ನ ಹೆಂಗಾದ್ರೂ ಮಾಡಿ ಪ್ರಾಫಿಟ್ ತರಬೇಕು ಅಂತ ಟ್ರೈ ಮಾಡ್ತಾ ಇರ್ತಾರೆ. ಅದು ಟೆಕ್ಸ್ಟೈಲ್ ಬಿಸ್ನೆಸ್ ಆಗಿರುತ್ತೆ. ಅದನ್ನ ಅವರು ಹೋಲ್ಡಿಂಗ್ ಕಂಪ್ನಿ ಆಗಿ ಕನ್ವರ್ಟ್ ಮಾಡ್ತಾರೆ. ಹೋಲ್ಡಿಂಗ್ ಕಂಪ್ನಿ ಅಂದ್ರೆ ಶೇರ್ಸ್ ಗಳನ್ನ ಹೋಲ್ಡ್ ಮಾಡ್ಕೊಂಡು ಇಟ್ಕೊಳ್ಳೋ ಅಂತಾರ ಕಂಪ್ನಿ. ಆ ಕಂಪ್ನಿ ಈಗ ಸುಮಾರು $1 ಟ್ರಿಲಿಯನ್ ಬೆಲೆ ಬಾಳ್ತಾ ಇದೆ. ತುಂಬಾ ಚೆನ್ನಾಗಿ ಬೆಳೆದಿದೆ. ಅಷ್ಟು ದೊಡ್ಡ ವ್ಯಕ್ತಿಯಾಗಿ ಬೆಳೆದ್ರು ತುಂಬಾ ಸರಳವಾಗಿ ಜೀವನ ನಡೆಸ್ತಾ ಇದ್ದಾರೆ. 1958 ಟೈಮಲ್ಲಿ ಬೈ ಮಾಡಿದಂತ ಮನೇಲೆ ಇನ್ನು ಅವ್ರದ್ದು ವಾಸ ಆಗಿದ್ದಾರೆ. ಮತ್ತೆ ತುಂಬಾ ಹಳೆ ಕಾರು ಅದನ್ನೇ ಓಡಿಸ್ತಾ ಇದ್ದಾರೆ. ನಾರ್ಮಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ. ಕೊಕೋ ಕೋಲಾದ ಪೆಪ್ಸಿ ಕುಡಿತಾರೆ, ಮೆಕ್ಡೊನಾಲ್ಡ್ಸ್ ಅಲ್ಲಿ ಬರ್ಗರ್ ತಿಂತಾರೆ, ಈ ತರನೇ ಇದ್ದಾರೆ. ಇವ್ರು ಯಾವುದೇ ತರ ಆಡಂಬರ ಆಗ್ಲಿ ಏನೂ ಮಾಡಿಲ್ಲ. ಮತ್ತೆ ಇವ್ರು 99% ವೆಲ್ತ್ ನ ಡೊನೇಟ್ ಮಾಡಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಇವರು ಒಂದ್ ಮಾತು ಹೇಳ್ತಾರೆ, ಬೇರೆಯವರು ಭಯ ಪಡ್ತಿರೋ ಟೈಮಲ್ಲಿ ನಾವು ಆರಾಮಾಗಿ ಇನ್ವೆಸ್ಟ್ ಮಾಡಬೇಕು. ಬೇರೆಯವರು ತುಂಬಾ ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತ ಚೆನ್ನಾಗಿ ಬೈ ಮಾಡ್ತಿರ್ತಾರೆ ಮೇಲೆ ಹೋಗಿದ್ದಾಗ ಮಾರ್ಕೆಟ್, ಆಗ ನಾವು ಭಯ ಪಡ್ಕೊಂಡು ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಹೇಳ್ತಾರೆ, ಜ್ಞಾನ ಒಂಥರ ಇನ್ವೆಸ್ಟಿಂಗ್ ಇದ್ದಂಗೆ, ಎಲ್ಲಿಂದ ಬಂದ್ರು ನಾವು ಅದನ್ನ ಸ್ವೀಕಾರ ಮಾಡಲೇಬೇಕು, ಅದು ಕಾಂಪೌಂಡಿಂಗ್ ತರ ಬೆಳೀತಾ ಹೋಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಅದೇ ತರ ನಾನು ಈ ಚಾನಲ್ ಅಲ್ಲಿ ನಿಮ್ಗೆ ಫ್ರೀಯಾಗಿ ಎಜುಕೇಶನ್ ಕೊಡ್ತೀನಿ ಮಾರ್ಕೆಟ್ ಬಗ್ಗೆ. ಅದಕ್ಕೋಸ್ಕರ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸೈನಿಂಗ್ ಆಫ್.